ನಾನಂದುಕೊಂಡ ಹಾಗೆ ಮುಂದುವರಿಯುತ್ತಿದೆ ನನ್ನ ಕಪಟ ನಾಟಕದ ಕಾರಸ್ಥಾನ. ಲೇ ರಾಮ್ಯ, ನಿನ್ನ ಬಾಳಲ್ಲಿ ಸುಂಟರ ಗಾಳಿ ಎಬ್ಬಿಸಿ ಅದೇ ಸುಂಟರ ಗಾಳಿಯಲ್ಲಿ ನಾ ರಾಜಾರೋಷದಿಂದ ಬೆರೆದು ಪುತ್ತೂರಿಗೆ ನಾ ದೊಡ್ಡ ಶ್ರೀಮಂತನಾಗದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕರಿನಾಗರ ಜಾತಿಯ ಕಾಳಿಂಗನೇ ಅಲ್ಲ. ನಮಸ್ಕಾರ ವಿಶ್ವಕಂಠ ದೇಸಾಯಿ ಅವರಿಗೆ. ನಮಸ್ಕಾರ ಕಾಳಿಂಗ. ಬಂದು ತುಂಬಾ ಹೊತ್ತೈತೇನು? ಇಲ್ಲ, ಈಗ ತಾನೇ ಬಂದೆ ದೇಸಾಯಿ ಅವರಿಗೆ. ಏನಾದರೂ ಅರ್ಜೆಂಟ್ ಕೆಲಸವಿತ್ತೆ? ಹೌದು ದೇಸಾಯಿ ಅವರೇ, ನಿಮಗೊಂದು ವಿಷಯ ತಿಳಿಸೋಣ ಅಂತ ಬಂದಿರುವೆ. ಏನಾದ್ರು ಕಾಳಿಂಗ? ದೇಸಾಯಿ ಅವರೇ, ಅದಕ್ಕೂ ಮೊದಲು ಪಾರ್ಟಿಗೆ ಅರೇಂಜ್ ಮಾಡಿ. ಆಯ್ತು ಕಾಳಿಂಗ. ಸುಧಾಮ, ನೀನು ಹೋಗಿ ಡ್ಯಾನ್ಸರ್ ಕರೆದುಕೊಂಡು ಬಾ. ಹೇ ಜಾನಿ. ಆಯ್ತು. ಅರ್ಥವಾಯ್ತು ದನಿ? ಹಾ. ನಿಮ್ಮ ತಂಗಿ ಕಾಮಿನಿ. ನನ್ನ ತಂಗಿ ಕಾಮಿನಿಗೆ ಏನಾಯ್ತು ಕಾಳಿಂಗ? ಹೇಳು. ಅವಳು ಏನೂ ಆಗಿಲ್ಲ ದೇಸಾಯಿಯವರೇ. ಆ ಬಡರಾಮನ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ಕಾಳಿಂಗ, ಏನು ಹೇಳ್ತಿದ್ಯಾ? ನಿಜಾನೇ ಹೇಳುತ್ತಿರುವೆ ದೇಸಾಯಿಯವರೇ. ಏ ರಾಮ್ಯ, ನಿನ್ನ ತಮ್ಮನನ್ನು ಬಿಟ್ಟು ನನ್ನ ಆಸ್ತಿಗೆ ಹಂಚ ಹಾಕಿದ್ಯಾ ಮಗನೇ? ಇಂದು ನಿನ್ನ ಇಡೀ ಸಂಸಾರ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ವಿಷಕಂಠ ದೇಸಾಯಿ ಅಲ್ಲ. ಕಾಳಿಂಗ, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಅದು ಏನು ಹೇಳಿ ದೇಸಾಯಿಯವರೇ? ಅವರ ತಂಗಿ ಸಾವಿತ್ರನ್ನು ನಾನು ಕೊಲೆ ಮಾಡಿದೆ. ಏನು ದೇಸಾಯಿಯವರೇ, ಸಾವಿತ್ರಿಯನ್ನು ನೀವು ಕೊಲೆ ಮಾಡಿದ್ದೀರಾ? ಹೌದು. ಹಾಗೆ ಅವಳ ಚೀಲ ಸೆಳೆದು ಅವನ ಅಣ್ಣನ ಮುಂದೆ ಕೊಲೆ ಮಾಡಿದೆ. ನೀನು ಆ ಬಲರಾಮನ ಹೆಂಡತಿಯನ್ನು ಸೀತನ ಕೊಲೆ ಮಾಡಬೇಕು. ಅದರಿಂದ ನನಗೇನು ಲಾಭ ದೇಸಾಯಿಯವರೇ? ನೀನು ಬೇಡಿದಷ್ಟು ಹಣ ಕೊಡ್ತೀನಿ ಕಾಳಿಂಗ. ಹಣಕ್ಕಾಗಿ ಇಂಥ ಕೆಟ್ಟ ಕೆಲಸ ಮಾಡುವುದು ನನಗಿಷ್ಟವಿಲ್ಲ. ಮತ್ತೆ ಬೇಕು ಹೇಳು ಕಾಳಿಂಗ. ನೀನು ಬೇಡಿದ್ದೆ ಕೊಡುತ್ತೇನೆ. ನಿಮ್ಮ ಫ್ಯಾಕ್ಟರಿಯಲ್ಲಿ ಅರ್ಧ ಭಾಗ ಕೊಡುವೆಯಾ? ಸರಿ ಕಾಳಿಂಗ, ಕೊಡುವೆ. ಆದರೆ ಕೆಲಸ ಆದಷ್ಟು ಬೇಗ ಆಗಬೇಕು. ಎಲ್ಲ ಸಿದ್ಧತೆ ಮಾಡಿದ ನೀ. ಹಾ ಕಾಳಿಂಗ, ಎಲ್ಲರೂ ಕುಡಿಯೋದು ಎಂಜಾಯ್ ಮಾಡೋಣ ನಡಿ. Then
ನಾನಿನ್ನು ಈ ಹುಡುಗಿಯ ಜೊತೆ ಸ್ವಲ್ಪ ಗೆಸ್ಟ್ ಹೌಸ್ಗೆ ಹೋಗಿ ಬರುತ್ತೇನೆ. ಹೋಗಿ ಬಾ ನೀನು. ಜನರ ಅಲ್ಲಿ ನೋಡ್ರಿ, ರಾಮ್ ಕೈಯಾಗ ಕೊಂಡಿ ಹಿಡ್ಕೊಂಡು ಹ್ಯಾಂಗ ಹೊಂಟನ್ರಿ ಅಪ್ಪ. ಯಾರಿಗೆ ಕಡಿತಾನೋ ಯಾರಿಗೆ ಬಿಡುತ್ತಾನೋ, ನಾವು ಮಾತ್ರ ಜರ ಇದಕ್ಕೆ ಹೋಗಿ ಬರ್ತೇವ್ರಿ. ಮಗನ ಸುಧಮ್ಮ, ಹೆಣ್ಣ ಮಕ್ಕಳಿದ್ದರೆ ಅಡ್ಡ ಹೊತ್ತೊಂದು ತೆಗೆದುಕೊಂಡಿರಿಯಾ? ಕೊಚ್ಚ ಹಾಕಲು ಬಂದಿದ್ದಾರೆ. ನನ್ನನ್ನು ಕೊಚ್ಚ ಹಾಕಲು ನಿನ್ನಿಂದ ಅಷ್ಟೇ ಅಲ್ಲ, ತಿರುಗಿ ಜನ್ಮಕ್ಕೆ ಕಾರಣವ ನೀನು ತಂದೆ ಎಂದನು ಸಾಧ್ಯವಿಲ್ಲ. ಜಾಡಿ, ಈ 10 ರೋಡನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಏನಾದರೂ ಶಿಕ್ಷೆ ನೀಡಬೇಕು. ಆಯ್ತು ದನಿ. ತಗೊಳ್ಳಿ. ಹಾ, ಈ ಬರಾಬಿಕರನ್ನು ಕಟ್ಟಿ ಹಾಕಿ ಕಣ್ಣು ಕಿತ್ತಿ ಭಿಕ್ಷೆ ಬೇಡಂಗೆ ಮರ ಬೀದಿ ಬೀದಿ. ಹೌದ್ರಿ ದಣ್ಯರ, ಈ ಮಗನಿಗೆ ಕಣ್ಣು ಕಿತ್ತಿ ಮಣ್ಣು ಕೊಟ್ಟು ಮೊಸರು ಅನ್ನ ಬಾನ ಉಂಡ್ರೆ ನಂಗೆ ಸಮಾಧಾನ ರೀ ಅಪ್ಪ. ಆಯ್ತು, ಕಟ್ಟಿ ಹಾಕಿ ಈ ಮಗನನ್ನು. ನಮ್ಮನ್ನು ಕಟ್ಟಿ ಹಾಕಿ ತೋರಿಸಬೇಡ ನಿನ್ನ ಪೌರುಷ. ನಿನ್ನಪ್ಪನಿಗೆ ಹುಟ್ಟಿದ ಮಗನಾಗಿದೆಯೇ ಹಾಕಿದ್ದಾರೆ. ಕಟ್ಟಿದ ಕೈಯನ್ನು ಬೆಚ್ಚಿ ನೋಡು ಈ ಹುಲಿಯನ್ನು. ರಕ್ತ ಕುಡಿದರೆ ನಮ್ಮವ ಗಂಡಿ ಹಿಡ್ದಂತ ತಿಳ್ಕೋಬೇಡ, ಬೆಂಡಿಗೆ ಹಿಡ್ದಂತ ತಿಳ್ಕೊಳ. ಸುಳ್ಳ ಮಗನ ದೇಶವು ಕಟ್ಟಿ ಹಾಕಿದ್ರೆ ಇಟ್ಟು ಸೊಕ್ಕಿನಿಂದ ಹಾರಾಡ್ತಿದ್ರೆ ತುಂಬಿ ಬಂತಾರೆ ಮಗನ ನಿನ್ನು. ಸೊಕ್ಕಿನಿಂದ ಹಾರಾಡಿದ ಈ ಮಗನನ್ನು ಹೊತ್ತುಕೊಂಡು ಒಯ್ದು ಅವನು ಮನೆಯ ಬಾಗಿಲ ಒಳಗೆ ಎಸೆದು ಮಾಡಿ ನೀರು ನೀರು ಒಂದು ಬಿಕ್ಕಿ ಸಾಯಿ ನೀ ನನ್ನ ಮಗ. ನನ್ನನ್ನು ಎದುರು ಹಾಕಿಕೊಂಡ ಪರಿಸ್ಥಿತಿ ಏನಾಗುತ್ತೆ ಅಂತ ಈ 10 ರೂ ಕುನ್ನಿಗಳು ತಿಳ್ಕೊಳ್ಳಿ. ಹಾ, ಇದೇ ಸಂತೋಷದಲ್ಲಿ ಗೆಸ್ಟ್ ಹೌಸ್ಗೆ ಹೋಗಿದ್ರು ಮಜಾ ಮಾಡಿ ಬರೋಣ ನಡಿ. ದಣರ ಬ್ಯಾಡ್ರಿ, ನಮ್ಮ ತೋಟಕ್ಕೆ ಹೋಗ್ಬರಂ ನಡ್ರಿ. ಬೇಡ, ಆ ಕಾಳಿಂಗಿನ ಮನೆಗೆ ಹೋಗಿ ಬರೋಣ.
ಸಿನಿಮಾ ಅಂತ ಗೊತ್ತಾಯ್ತಲ್ಲ. ಸಿನಿಮಾ ಏನು ಚೆನ್ನಾಗಿತ್ತು, ಆದರೆ ಆದ್ರೆ ಏನ್ರಿ ಅಣ್ಣನಿಗೆ ಹೇಳ ಸಿನಿಮಾಕ್ಕೆ ಹೋಗಿ ತಪ್ಪಿಲ್ಲ ಕಮ್ಮಿ. ರೀ ಅದ್ರ ಬಗ್ಗೆ ನೀವೀಗ ಚಿಂತೆ ಮಾಡ್ತಾ ಇದ್ದೀರಾ. ನಾವು ಸಿನಿಮಾಕ್ಕೆ ಹೋಗಿದ್ದು ಅವ್ರಿಗೆ ಗೊತ್ತೇ ಇಲ್ಲ. ಹಾಗಲ್ಲ ಕಮ್ಮಿನಿ, ಹಾಗೂ ಇಲ್ಲ ಇವು ಇಲ್ಲ. ಬನ್ರಿ ಮನೆಗೆ. ಹಾ ಕಮ್ಮಿನಿ, ಮನೆಗೆ ಆಮೇಲೆ ಹೋಗೋಣ. ಅದಕ್ಕೆ ಮುಂಚೆ ಜೋಡಿ ಅಕ್ಕಿಗಳಿಗೆ ಆಕಾಶ ಆಡೋಣ. ಬಾಪ್ರಿ ಕಣ್ಮುಚ್ಚಿ ಈಗಲಾದ್ರೂ ಮನೆಗೆ ಹೋಗೋಣ. ಅದು ನಮ್ಮ ಮನೆಯಲ್ಲಿ ಯಾರೋ ಪಾಪ ತುಂಬಾ ಬಾಯಾರಿಕೆಯಿಂದ ಬಳಲುತ್ತಿದ್ದಾನೆ. ನನ್ನ ಕೊಡದಲ್ಲಿರುವ ಸ್ವಲ್ಪ ನೀರನ್ನಾದ್ರೂ ಹಾಕಿದ್ರಾಯ್ತು.
ಕೇಳ್ತಿಲ್ಲ, ಯಾರದು ಹೇಳಮ್ಮ? ಯಾಕೆ ಸ್ವಾಮಿ, ನನ್ನ ಗುರುತು ನಿಮಗೆ ಸಿಗ್ಲಿಲ್ಲವೇ? ನಾನು ರೀ ನಿಮ್ಮ ಧರ್ಮ ಪತ್ನಿ ಸೀತಾ. ಏನಾಯ್ತು ನಿಮ್ಮ ಕಣ್ಣಿಗೆ? ಹೇಳಿ ಸ್ವಾಮಿ, ಹೇಳಿ. ನನ್ನ ಧರ್ಮ ಪತ್ನಿ ಸೀತಾ ಏನೆಂದು ಹೇಳಿ ಸೀತಾ, ಏನೆಂದು ಹೇಳಿ? ನಾನು ಹೊಲದಿಂದ ಬರುವಾಗ ದಾರಿಯಲ್ಲಿ ಯಾರೋ ಕಲ್ಲು ಹೊಡೆಯುವರು ಸಿಡಿಮುದ್ದು ಹಾಕಿದ್ದರು. ಅದನ್ನು ನೋಡದೆ ನಾನು ತೂದು ಬಿಟ್ಟೆ. ತುದುಗಷ್ಟೇ ಗೊತ್ತು, ಆಮೇಲೆ ಏನಾಯ್ತು ನನಗೊಂದು ಗೊತ್ತಿಲ್ಲ ಸೀತಾ. ನೀನು ನೀರು ಹಾಕಲು ಬಂದಾಗ ಗೊತ್ತಾಯ್ತು, ಕಣ್ಣು ಕಾಣುತ್ತಿಲ್ಲ. ಕಣ್ಣು ಕಾಣದ ಈ ಕುಡನ್ನು ಕಟ್ಟಿಕೊಂಡು ಏನು ಮಾಡುತ್ತಿ ಸೀತಾ? ಸ್ವಾಮಿ, ಹಾಗನ್ನಬೇಡಿ. ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಸ್ವಾಮಿ, ನನಗಿಲ್ಲ. ನಿಮ್ಮ ಕಣ್ಣುಗಳು ಇಲ್ಲದಿದ್ದರೇನಾಯ್ತು? ನಿಮ್ಮ ಸತಿಯಾದ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀನಿ. ನಿಮ್ಮ ಜೀವಕ್ಕೆ ಜೀವ ಕೊಟ್ಟು ನಾನು ಸಾಕುತ್ತೀನಿ ಸ್ವಾಮಿ. ನೀವೇನು ದುಃಖಿಸಬೇಡಿ. ಆದರೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಬಾರದು ಬಪ್ಪದು, ಬಪ್ಪದು ತಪ್ಪದು ಎಂದು. ನಾವು ಧೈರ್ಯದಿಂದ ಹೆದರಿಸೋಣ ಸ್ವಾಮಿ. ಬೇಡ, ನಾನು ನಿನಗೆ ಭಾರವಾಗಿ, ಎಲ್ಲರಿಗೂ ಬೇಡವಾಗಿ ಬದುಕುವ ಆಸರೆ ಇಲ್ಲ. ಬೇಡ, ನಾನು ಸಾಯಲೇಬೇಕು. ಕಣ್ಣ ಇಲ್ಲದೆ ನಾನು ಬದುಕಿ ಸಾಧಿಸುವುದು ಆಗದು. ಬೇಡ ಸೀತಾ, ಬೇಡ, ನಾನು ಸಾಯಬೇಕು. ಸ್ವಾಮಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವೇ ಇಲ್ಲ ಅಂದ ಮೇಲೆ ನನ್ನದೇನಿದೆ ಸ್ವಾಮಿ? ನಾನು ನಿಮ್ಮ ಜೊತೆ ಬರುತ್ತೇನೆ ಸ್ವಾಮಿ, ನಾನು ನಿಮ್ಮ ಜೊತೆ ಬರುತ್ತೇನೆ. ಸೀತಾ, ಯಾಕೆ ಇದೇನು ಮಶಾನ ಅಂತ ಆಡ್ತಾ ಇದ್ದಲ್ಲ? ಏನಾಯ್ತಂತ ಬೊಗಳೆ? ತಂಗಿ ಕಾಮಿನಿ, ನಿಮ್ಮ ಮಾವನವರು ಕಣ್ಣು ಕಾಣುತ್ತಿಲ್ವಮ್ಮ? ಅಲ್ಲ, ಇದು ಯಾವ ದೊಡ್ಡ ವಿಷಯ ಅಂತ ಇಷ್ಟೊಂದು ರಂಬಾಟ್ ಮಾಡಿ ಆಡ್ತಾ ಇದ್ದೀರಾ? ಏನು ಆಗ್ಬಾರ್ದಿತ್ತು ಹಾಗೆ ಆಗಿದೆ. ಅದು ಇಷ್ಟೊಂದಲ್ಲ. ಏಕೆ ಕಾಮಿನಿ ಎಲ್ಲರೂ ಕುಂತಾಳ್ತಿದ್ರಲ್ಲ? ಅಣ್ಣನ ಕಣ್ಣಲ್ಲಿ ರಕ್ತ ಬರ್ತಿದೆ ಯಾಕೆ? ಅಣ್ಣ, ಏನಾಗಿದೆ ನಿಮಗೆ? ಮೈದುನ, ನಿಮ್ಮ ಅಣ್ಣನವರು ಹೊಲವನ್ನು ನೋಡಿಕೊಂಡು ಬರುವಾಗ ದಾರಿಯಲ್ಲಿ ಡೈನಾಮಿಟ್ ಇಟ್ಟಿದ್ದರು. ಅದನ್ನು ನೋಡದೆ ತುಳಿದಿದ್ದಾರೆ. ಅವರ ಕಣ್ಣಿಗೆ ಪೆಟ್ಟು ಬಿದ್ದು ಕಣ್ಣು ಕಳೆದುಕೊಂಡಿದ್ದಾರಪ್ಪ. ನಿಮ್ಮ ಅಣ್ಣನವರು ಕಣ್ಣು ಕಳೆದುಕೊಂಡು. ಅಣ್ಣ, ನೀವೇನು ಚಿಂತಿಸಬೇಡಿ. ನಿಮ್ಮ ಕಣ್ಣು ಹೋದರೆ ಏನಾಯ್ತು? ನಿನ್ನ ತಮ್ಮ ನಾನಿದ್ದಿಲ್ಲ. ನಡಿ ಆಸ್ಪತ್ರೆಗೆ ಹೋಗೋಣ. वाह वाह संगी, ये मस्त हाइवेले संगी. ये लड़की मन मुद्दिन बड़की सांगी ಅಂತ ಪರಿ ಸಂಗಿ, ನನ್ನ ಮ್ಯಾಗ ಮನಸ್ಸಿದ್ದ ಕಾಣ್ತೈತಿ. ಅದಕ್ಕೆ ಆಕಿ ಸುಮ್ಮನೆ ನಿತ್ತಾಳ ಅಂದ್ರ ಒಂದು ಕಿಸ್ರ ಕೂಡ ಒಂದು ಚುಮ್ಮರ ತೊಗೊಂಡಿರ್ತೀವಿ. ಬುದ್ಧಿ ಸುಖ ಹಾಕದಂಗೆ ಕಾಣ್ತೈತಿ. ಈಗ ಬಿಡಲ್ ಬೇಡ ಎಲ್ಲ ಕೊಟ್ಟರ ಮನುಷ್ಯ
ಮನುಷ್ಯ ಕತ್ತಿ ಬಿದ್ದಿದ್ದು ಮಗನ ತಪ್ಪರಿ ಕತ್ತಿಯೋ ಯಪ್ಪ ಹೇಳು ಕಿವಿ ಹೋಯ್ತಲ್ಲ ಯಪ್ಪ ನಾನು ಕಿವಿ ಹೋಯ್ತು ಮನ್ಯಾಗ ಒಯ್ದಿದ್ದಾರೆ ಕಚ್ಚಿಂಗ್ ಯಾರು ಗೊತ್ತಿಲ್ಲ ಮರೆ ತಮ್ಮ ಹಿಂಗ ಇಬ್ಬರಿಬ್ಬರು ಒಯ್ಲಿದಾರ ಮನ್ಯಾಗ ಈ ಥರ ಕಿವಿ ಕೇಸ್ತೀವಿ ನನಗ ಹಾ ತಮ್ಮ ಇಬ್ಬರಿಬ್ಬರು ಒಯ್ಲಿದಾರ ಮನ್ಯಾಗ ಹಂಗಿದ್ದು ನಾನು ಕಿವಿನೇ ಚಂದ ಕಾಣಿಸಿರೋನು ಮಗನ ನಿನಗ ಅಲ್ಲೋ ಯಾರು ತಿಳ್ಕೊಂಡು ಏನಪ್ಪ ಮಾಡಿ ಓ ಪುಣ್ಯಾತ್ಮ ಹಾ ನೀ ಯಾರು ಅಂತ ತಿಳ್ಕೊಂಡು ಮಗನ ಮೊದಲ ನಾಯಿ ಕಡ್ದಪ್ಲೆ ಕಡ್ದವ್ ನೀ ಯಾರಂತ ತಿಳ್ಕೊಂಡು ನನ್ನ ಗಲ್ಲ ಕಡ್ದಿನಿ ಮೊದಲು ಮಗಳು ಅದೇಲೆ ಆ ಸುಧಾಮಗರ ಮಗಳು ಸಂಗೀನ ಮಾಡಿದೆ ಸುಧಾಮನ ಮಗಳು ಸಂಗಿನ ಹಾ ಯಾಕೆ ಹೋಗ್ತಂದೆ ದಯವಿಟ್ಟು ನೀನು ಕೈ ಮುಗಿತೀನಪ್ಪ ಅದು ನಮ್ಮ ಪೀಸದ ಹೋಗ್ತಂದೆ ಇಲ್ಲ ತಮ್ಮ ಆಕಿ ಸಂಗಿ ಏ ಬಳಮಮ್ಮ ನನ್ನ ಹಿಡ್ಕೊಂಡು ಬಳಮಮ್ಮ ನನ್ನ ಮದುವೆ ಮಾಡ್ಕೊತೀಯ ಅಂತ ಕೇಳಿದ್ರು ಏನ್ ಹಿಡ್ಕೊಂಡು ಕೇಳೋದು ನಿಂದು ನನ್ನ ಕೈ ಹಿಡ್ಕೊಂಡು ಏ ಬಳಮಮ್ಮ ನನ್ನ ಮದುವೆ ಮಾಡ್ಕೊತೀಯ ಅಂತ ಕೇಳಿದ್ರು ನೀ ಯಾರಂತ ಮುತ್ತು ಕೊಟ್ಟಿ ಹೇಳ ಮಗ ಅರ್ಧ ಕಿವಿನೇ ಹೋಗ್ಯತ್ ನಂದು ಈಗ ನಾನು ಅದೇ ನಮ್ಮ ಆಲತ್ತ ತಿಳಿದು ಮುದ್ದು ಕೊಟ್ಟಿನಪ್ಪ ಬರ್ಲಿ ತಡಿ ಇದ ಓಣಿ ಹಿಡಿದು ದಿನ ಬರ್ತಾಳೆ ಬರ್ಲಿ ತಡಿ ಬರ್ನ ಕೇಳೋದು ಇಬ್ಬರೊಳಗೆ ಯಾರನ್ನ ಲಗ್ನ ಆಗ್ತೀಯ ಅಂತ ಕೇಳವಾಕಿ ಬರ್ಲಿ ಈಗ. ಬರ್ಲಿ ಮಧ್ಯರಾತ್ರಿ ಯಾಕೋ ಏನೋ ಬಾರ ನನ್ನ ಹೌರಾಣಿ ಅಂತಕ್ಕನ ಇಬ್ರು ಕೂಡ ಇಲ್ಲ ನಿಂತಿರೋ ಜಗಳ ಹತ್ತದಿರಿ ಯಾಕಕ್ಕೋಸ್ಕರ ನಿಮಗೋಸ್ಕರ ಮಹಾರಾಣಿ ನಾ ಮಾಡ್ಕೋತೀನಿ ತವ ನಾ ಮಾಡ್ಕೋತೀನಿ ತವ ನೋಡ ಹಂಗಾರ ಕೆಲಸ ಮಾಡಿ ಇಬ್ಬರೊಳಗೆ ಒಬ್ಬರನ್ನ ಮದುವೆ ಆಗ್ಬೇಕು ನೀ ಯಾರನ್ನ ಆಗ್ತಿ ಹೇಳ ನಂಗೆ ಇಬ್ರು ಬೇಕು ಇಬ್ರು ಬೇಕು ಕಲಿಯುಗದ ದ್ರೌಪದಿ ಏ ಸಂಗ್ಯಾ ಇಬ್ಬರು ಆತಂದು ಕಲಿಯಲ್ಲ ತಮ್ಮ ಇದು ಏ ಸಂಗಿ ಇಬ್ಬರು ಒಳಗ ಯಾರನ್ನ ಮದುವೆ ಆತ ಕರೆಕ್ಟ್ ಹೇಳ್ಬಿಡ್ರಿ ನಾವ್ ಒಪ್ಪಂಗಿಲ್ಲಪ್ಪ ಇದಕ್ಕ ಬೇಕಾದ್ರ ಮಗನ ಮ್ಯಾಲಿಂದ ನೀ ಆಗು ಕೆಳಗಿಂದ ನಾ ಏ ಹಂಗಾಗಲ್ಲ ತಮ್ಮ ಮ್ಯಾಲಿನ ಕಲಿ ಅತ್ತಾಗಿಂದ ನಾನೇ ಹೋಯ್ತಿ ಕಡೆ ಮಗನ ಉಪ್ಪಾಕಿ ನೆಕ್ತಿರ್ರಿ ಇಬ್ರು ಇಲ್ಲ ಸಣ್ಣ ಕಡ್ದು ನಾ ಮಂಗಾರ ದಿನ ಬಾಜಾದ ಮಾಡ್ತಿ ಉಳಿದು ಇಬ್ರು ಬೇಡ ಇನ್ನೊಂದು 4 ಮಂದಿ ಕರ್ರಿ ಅವ್ರಿಗೊಂದು 4 ಪೀಸ್ ನಾಯನ್ ಹಾಕಿ ಮಾಡಂಗಿಲ್ಲಪ್ಪ ಚಂದ್ರ ಜೋಪಾನ ಮಾಡಿ ನೆಕ್ಕರ್ ಹೊಲ ಹರಗಿ ಬಿತ್ತಿ ಮಾಡಿ ಚಂದ್ರ ಮಾಡಿರ್ತೀರಪ್ಪ ಇರುತ್ತಮ್ಮ ನಮ್ಮ ಚೋಡ ಮುತ್ಯ ಅನ್ನೋ 30 ಎಕರೆ ಹೊಲ ಗಳಿಸ್ಯಾನ ಇಕ್ಕೀಗೂ ಅದ್ರಾಗ 2 ಎಕರೆ ಹೋದ್ರಿ ಸರಿ ಇಕ್ಕಿಗೆ ನಾವು ಮದುವೆ ಮಾಡ್ಕೊಂಡು ಬಿಡಂಗಿಲ್ಲ ಏನೇ ಬಿಡಬೇಡ ನೀನು ಬಿಡಬೇಡ ನಾ ಇನ್ನೊಬ್ಬನ ಹುಡ್ಕೊಂಡು ಓಡಿ ಬಿಡ್ತೀನಿ ಇದಾರು ಯಾರಿಗೆ ನೋಡ ನೀವಿಬ್ರು ಒಂದು ಕೆಲಸ ಮಾಡಿ ನೀವಿಬ್ರು ಕುಸ್ತಿ ಇದೀರಿ ಏ ಕುಸ್ತಿ ಏನು ಕೂಡ ಬಾ ಬಡ್ಕೊಬಾರ್ದು ನೋಡ ನೀವಿಬ್ರು ಕುಸ್ತಿ ಹಿಡಿರಿ ನನಗೂ ಬೇಡ ಅವನ ಜೊತೆ ಹಿಡಿ ಬರ ಹೇಳಿದೆ ಏ ಬೇಡಪ್ಪ ಮಂಡಸ್ಬೋದಂಗ ಆಗುತ್ತೆ ರಾಜ ಕುಸ್ತಿ ಹಿಡಿದಿದ್ದಲ್ಲ ಆಮೇಲೆ ನಿನಗೆ ಬಂದ್ರೆ ಹೋಗತ್ತ ಹಿಂದೆ ಚಪ್ಪಿ ಎಲ್ಲ ತೊಗೊಂಡ್ಬರ್ತೀನಿ ಬೇಕು ಶೀತಿ ಅಂದಂಗ ಆತು ನಿನಗ ನಾ ಏನಿದ್ರು ನಿನಗೆ ಬೇಡ ಹಾಗಿತ್ತಪ್ಪ ಅಂದ್ರೆ ನಾನು ಕುಸ್ತಿ ರೆಡಿ ಇಲ್ಲ ಚಲ ಮಾಡ ಬೈ ಮುಕೋ ಸರಿ ಇದ್ರೆ ಇದು ಕೊಲ್ಹಾಪುರ ಕಡ್ಡಿ ಪಲ್ವಾನ್ ಇದು ಸೋಲಾಪುರ ಸಿಲ್ಲಿ ಪಲ್ವಾನ್ ಈಗ ಚಾಲೂ ಮಾಡ್ತಾರೆ ನೋಡಿಪುರ್ ನನಗೋಸ್ಕರ ಕುಸ್ತಿಯ
ಗೊತ್ತಾಗಲಿಲ್ಲ. ಏನ್ ಮಾಡಿದ್ರಿ ಈಗ ಗೊತ್ತಲ್ಲ ನೀ ಬಾ. ಕೋಳಿ ಜಗಳ ಮಾಡ್ದಂಗ ಮಾಡಿದ್ರಿ ನೀವು. ಎತ್ತಿತ್ತ ಕುಟ್ಟಬೇಕು, ಎತ್ತೆದ್ದು ಬಿಡ್ಬೇಕು. ನಾನು ನೀನೇ ಹೋಗ್ಲಿ ಬಿಡು, ನಾನು ಬರ್ತೀನಿ ಅಂತ ನನ್ನ ಜೊತೆ ಮುಂದೆ ಐತಲ್ಲ ಕುಸ್ತಿ ಹಿಡಿ. ಇಲ್ಲ ಬರ್ಬಾರ ಆಗಲಿಲ್ಲ ಅಂದಿಲ್ಲ. ನೀವು ತಿಳಿಲ್ಲ ಅಂದ್ರೆ ನೀ ಬಾ. ಮತ್ತೇನು ಚಾಲು ಮಾಡು. ನಾ ಬಂದಿಲ್ಲ ಬರ್ರಿ. ಹುಡುಗಿ ನಮ್ಮೂರ ಜಾತ್ರೆ ಕಣ್ಣನಿನ ಮ್ಯಾಲ ಬಿದ್ದ. ಹುಡುಗಿ ಇಬ್ಬರಿಗೆ ಜಾತ್ರೆ ಕಣ್ಣನಿನ ಮ್ಯಾಲ ಬಿದ್ದ. ನಿನ್ನ ತುಂಬಿದಾಗ ಮುಂದ ನಿನ್ನ ತುಂಬಿದಾಗ ಏನವ ಇದು ಮಣ್ಣು ಅವನು ಜೋಡಿ ನಿನ್ನೆ ಅವನು ಜೋಡಿ ಇಬ್ಬರು ಜೋಡಿ ಹೌದಪ್ಪ, ಯಾರು ಸೇರ್ತಾರ ಅವ್ರ ಜೊತೆ ಚಲೋ ನೋಡವು. ಯಪ್ಪ ನಾ ಹಂಗ ಸುಮ್ಮನೆ ನಿಂತಿದ್ದೆ, ಬೇರೆ ಏನು ಮಾಡಿಲ್ಲ. ಮತ್ತೇನ್ ಮಾಡ್ಬೇಕಂತಿ? ನಾ ಮಾಡುದಿಲ್ಲಪ್ಪ, ನಿನ್ನ ಪರ್ಮಿಷನ್ ಮಾಡುದಿಲ್ಲ ನಾನು. ಹೌದು ಯಪ್ಪ ಅವಾಗ ಇವ್ ದೊಪ್ಪಮಾರ ಅಂತವ್ರು ಜೋಡಿ ಬ್ಯಾಡಿವ. ನಾನು ಕರ್ಕೊಂಡು ಬಂದೀನಿ ಅಂದೇದ ಗಂಡು. ಯಾರು ಯಪ್ಪ ಅಂಜದ ಗಂಡು? ಮದ್ವಿ ಮಾಡ್ಲಿಕ್ಕೆ ಕರ್ಕೊಂಡು ಬಂದೀನಿ, ಸ್ವಲ್ಪ ತಡಿ. ಯಪ್ಪ ಎಲ್ಲಿದ್ದ ಅಂಜದ ಗಂಡು? ಎಲ್ಲಿ ಸುಟ್ಕೊಂಡಿದ್ದೆ ಇಷ್ಟೊತ್ತನ? ನಿನ್ನ ಹಲಿಬಿರ್ರೆ ಯಪ್ಪ, ಇದೇನು ನನ್ನ ಅಂಜದ ಗಂಡು? ಅಂಜದ ಗಂಡು ಹರಕ್ರೊಬ್ಬರು ಚಂಡ ಆಗಿತ್ತು. ಏ ಮಗನ, ಯಪ್ಪ ನನಗೆ ಅವಾಗ ಬೇಕಲ್ಲಿ ಕುಂತಾರ ನಾವು. ಇರ್ಲಪ್ಪ ಯಾವ ಅದು ಮಾರಿ ನೋಡೋನು ತೊಗಣಿ ನಮ್ಮನ ಅದಕ್ಕೆ ಮಾಡ್ಕೋತಿ. ಇದು ಹೆಂಗ ನಾವು ಚಾಟ್ ಮಾಡ್ಕೊಂಡ್ ಬಂದ ಬಡ್ಕೋಬೇಡ ಯಾವ ಇದು ಹೆಂಗದ ಅದು ಹೆಂಗ ತೊಗಣಿ ನಮ್ಮನ ಇದಕ್ಕೆ ಮಾಡ್ಕೊ. ಯಪ್ಪ ನಂಗೆ ಇರೋ ಬೇಕು, ಅಬ್ಬರು ಬೇಕು. ಏನು ಹೇಳೋಣ? ಕುದುರೆಕ ಮುಚ್ಚೆ ಮುಚ್ಚೆ ಬಾಯದ ಹೋಣ ಅಂತ ಹುಡಿ ಬಿಟ್ಟು ನೀ ಮಗ ಗೋರಿನ ಮಾರ ಮಗನ, ನೀ ಹುಡುಗಿ ಬೇಕಾ ಮಗನ ನಿನಗ?
ಕೊಟ್ಟಿರಿ ಯಾಕ್ರಿ ದೇಸಾಯಿ ಸಾಹೇಬ್ರು ಫೋನ್ ಹಚ್ಚಿದ್ರಿ ಯಾಕ್ರಿ ನನ್ನ ಮೊಬೈಲ್ ಹಚ್ಬೇಕು ನಿಮ್ಗೆ ಯಾಕೆ ಹಚ್ಚಾರಿ ನೆಟ್ವರ್ಕ್ ಹಿಂಗ್ರ ಹಲೋ ರೀ ಜನರ ಹಲೋ ರೀ ಹಲೋ ರೀ ಮುಂದಕ್ಕೆ ಹೋಗಿ ಮಾತಾಡ್ರಿ ಮುಂದಕ್ಕೆ ಹೋಲಿ ಮುಂದಕ್ಕೆ ಹೋಗಿ ನೀ ಹಿಂದಕ್ಕೆ ಹೋಗು ಬಾಬು ನನ್ ಬಿಟ್ಟು ಎಲ್ಲಿ ಹೋಗ್ಬೇಡ. ಏ ಮಗನ ಆಗ್ಲೇ ಇರ್ತೀರ್ರಿ ಈ ಮಗನ ಹುಡುಗಿ ಬೇಕಾ ಮಗನ ಹುಡುಗಿ ನನ್ ಡಾರ್ಲಿಂಗ್ ಏನು ಮಾಡ್ಬೇಡ್ರಿ. ಪದ ಪೀಸ್ ಬೇಕಾ ನಿನ್ಗ ಮಗನ ನಾನು ಹಿಂಗಾಗತ್ತೋ ನಿನ್ ಪರಿಸ್ಥಿತಿ ಚಿಪ್ಪಡಾಡ್ತು. ಕನಕಮ್ಮ ನಿನಗ ಹಂಗ್ ನೋಡಮ್ಮ ಆಯ್ತು ಮಗನ ಒಂದು ಒಳಗತ್ತಿ ಮಗನ ಕಮ ಸಂಜೆ ಅಲ್ಲೋ ಇದ್ರ ಏನು ಎಲ್ಲಿ ತಂದು ಹೊಟ್ಟೆ ಕೆಲಸ ಆಗ್ಯದ ಬರ್ರಿ ನೋಡ ಮೇಲೆ ನೋಡ್ತೀನಿ ಅಯ್ಯಪ್ಪ ಸ್ವಿಚ್ ಆಫ್ ಆಗ್ಯದ್ರಿ ಮಾವಾರ ಇದು ಮಾವರ ಓ ಮಾವರ ಏಸೇ ಸೊಕರ ಫೋನ್ ಸರ್ ಬ್ಯಾಡೋ ತಮ್ಮ ಅವ್ನು ಈಗ ಸ್ವಿಚ್ ಆಫ್ ಆಗಿಂದ ಮೊಬೈಲ್ ತೊಗೊಂಡು ಮಾತಾಡೋದಾಗೆ ಅಲ್ಲ ನಾ ತಂದೆ ಹಳೆ ಎಲ್ಲೋ ನಂದು ಯಾವ ಮಗಳ ಆ ಫೋನ್ ಮಾತಾಡ್ಬೇಕಲ್ಲ ಬಂಗಾರ ಅಂತ ಹಳೆ ಕಳ್ಕೊಂಡಿನಿ ಮತ್ತೆ ನಾನು ನಿನ್ನ ಕಳ್ಕೊಳ್ಳೋದು ಬಂದೈತೆ ಅವ್ವ ನಡಿ ಹೋಗೋಣ ಇವನು ಫೋನ್ ಬೇಡ ಯಪ್ಪ ನಂಗೆ ಈಗ ಇವ್ರಿಬ್ರು ಬೇಕು. ಬೇಡ ಯವ್ವ ಬೇಡ ನಂಗೆ ಇವ್ರಿಬ್ರು ಬೇಕು. ಯವ್ವ ಅದ್ರ ಮಾರಿಯ ನೋಡಿದ್ರು ಅವ್ನು ಇದು ಚಟ್ ನೆಟ್ಟಿದ ಅದು ಹೆಗ್ಗಡ ಮಾರ್ಯವ ಅದಂದ್ರೆ ಚಿಪ್ಪಾಡಿ. ಯವ್ವ ಅದು ಬೇಡ? ಬೇಡವ ಬೇಡಪ್ಪ ಬೇಡ ನಂಗೆ ಅಳು ಬರಾಕತ್ತೈತಿ. ಅಳ್ಬ್ಯಾಡ್ ಕಣೆ ಸುಮ್ಕಿರೆ ರಾಣಿ ಅಳ್ಬ್ಯಾಡ್ ಕಣೆ ಸುಮ್ಕಿರೆ ಅಳ್ಬ್ಯಾಡ್ ಕಣೆ ಸುಮ್ಕಿರೆ ಕೊಡ್ತಾರೆ ಯಪ್ಪ ದಣ್ಯರ ತಂದಿ ನೋಡಿ ಅವ್ನು ಅವ್ನ ಮಾಪ್ ನನ್ನ ಮಕ್ಕಳಿಗ್ರಿ ದಣ್ಯರ ಎಷ್ಟು ದಿನ ಹೇಳೋದು ಪದಾಧಿಕಾರಿಗಳೇ ದನಿಗಳೇ ಮಳೆ ಬೆಳೆ ಕಂಗಾಲಾಗಿದೆ ಹಣ ಕೂಡ ಅಂದರೆ ಎಲ್ಲ ಕೂಡ ಕಂಗಾಲು ಮೇಲದ ಕಂಗಾಲಾದ್ರೆ ಅದಕ್ಕೆ ನಾನೇನು ಮಾಡಲಿ ಈ ನಿಮ್ಮ ಬುದ್ಧಿ ಹಣ ತಗೊಳಕ್ಕಿಂತ ಮೊದಲು ಏನು ಹೋಗಿತ್ತು ಮಾತಿಗೆ ಬಡ ಬಡ ಅಂದ್ರೆ
ಕಂಡ ದೇಸಾಯಿ ದರ್ಪನು ಏ ಸುಧಮ ಕಟ್ ಹಾಕಿ ನನ್ನ ಮಗನನು ಈ ದೇಸಾಯಿ ದರ್ಪನ ತೋರಿಸೋಣ. ಹೇಳ್ರಿ ದಣ್ಯರ. ನನ್ನ ರುದ್ರನ್ನು ತೆಗೆದುಕೊಂಡು ಒಳಗೆ ಆಯ್ತ್ರಿಪ್ಪ. ತಗೋರಿ ಅಪ್ಪ ದಣ್ಯರ ನಿಮ್ಮ ರೌದ್ರವನ್ನು. ನಿಮ್ಮ ಬಗ್ಗೆ ಅವರಿಗೆ ಸರಿಯಾಗಿ ಗೊತ್ತಿಲ್ಲ, ಏನೋ ಅವರಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಬಿಡಿ. ಬಿಡಿ. ಈ ವಿಷಯದ ದೇಶ ಒಂದ್ಸರಿ ಕಟ್ಟಿಸಿದ ವ್ಯಕ್ತಿನ ಬಿಟ್ಟೇ ಇಲ್ಲ. ಏ ಜಾನಿ, ಅವನ ಕಟ್ಟು ಬಿಚ್ಚು. ಕಟ್ಟುಕೊಳ್ಳಲಿ ಬಡ ಭಿಕಾರಿಯನ್ನ. ನಿಮ್ಮನ್ನ ತುಂಬಾ ಉಪಕಾರ ಐತಿ. ಕೊಡ್ಸಲ್ಲ ಬೇಡ. ನಮ್ ದಣದ ಕಾಲಿಗೆ ಕ್ಷಮೆ ಕೇಳ. ಮಕ್ಕಳು ಏನೇ ಕೆಲಸ ತಿಂದ್ರೆ ಅರಿವಿಲ್ಲನು. ಈ ಕೆಲಸ ಮೊದಲೇ ಮಾಡಿದ್ರೆ ಈ ತರ ಹೊಡೆ ಸೀನೆ ಇರ್ತಿದ್ರು. ಸರಿ ಸರಿ, ಈ ಅರಮನೆಯಿಂದ ತೊಲಗಿ ಮೊದಲು. ಸುಧಾಮ, ಹೇಗಿತ್ತು ಈ ದೇಸಾಯಿ ದರ್ಪ? ಯಪ್ಪ ದಣ್ಯರ, ಏನ್ ಹೇಳ್ರಿ ಅದ್ರ ಸುದ್ದಿ. ನಾವು ಇದ್ರಲ್ಲೇ ಹೊಡೆದ್ರಿ ಒಂದು ಸಂಡಾಸ್ ಮಾಡ್ಕೊಂಡು ಒಂದು ಹುಚ್ಚಿ ಹೊಯ್ಕೊಂಡದ್ರಿ. ಯಪ್ಪ ಸಾಗರ ರಾಜ ತಿಮಿಂಗಲ ಹೋಗ, ಸಾಗರ ರಾಜ शेर भी हो गए, चारों ओर गांव का राजा ये देश रे समझे कि लोग कुत्ते. ನಮಸ್ಕಾರ ವಿಶ್ವಕಂಠ ದೇಸಾಯಿ ಅವರಿಗೆ. ವೆಲ್ಕಮ್ ಕಾಳಿಂಗ್, ವೆಲ್ಕಮ್. ಮತ್ತೇನು ಕಾಳಿಗ, ಏನಾದರೂ ಸಂತೋಷ ಸುದ್ದಿ ತಂದ್ರಿ? ದೇಸಾಯಿಯವರೇ, ಈ ಕಾಳಿಂಗ ಕಾಲಿಟ್ಟರೆ ಸಂತೋಷ ಬರುತ್ತಾನೆ, ಇಲ್ಲ ದುಃಖ ಕೊಟ್ಟು ಹೋಗುತ್ತಾನೆ. ಹಾಗಾದರೆ ಆ ಶೀತಳ ಇನ್ನು ಇಲ್ಲ ದೇಸಾಯಿಯವರೇ, ಅದರ ಬಗ್ಗೆನೇ ಮಾತನಾಡಲು ಬಂದಿರುವೆ. ಆ ಬೀರ ನಮ್ಮೆಲ್ಲ ಕೆಲಸಗಳಿಗೂ ಅಡ್ಡಿಯಾಗುತ್ತಿದ್ದಾನೆ. ಅವನನ್ನು ನಮ್ಮ ಕಡೆ ಬರುವಂತೆ ಮಾಡಿಕೊಂಡರೆ ನಮ್ಮ ಕೆಲಸ ಸಲೀಸಾಗಿ ಆಗುತ್ತದೆ. ನೀವು ಹೇಳೋದು ಸರಿ ಕಾಳಿಗ, ಆದರೆ ಅವನನ್ನು ನಮ್ಮ ಮಾತು ಕೇಳಬೇಕಲ್ಲ. ಹಣದ ಮುಂದೆ ಹಣ ಕೂಡ ಬಾಯಿ ಬಿಡುವ ಈ ಕಾಲದಲ್ಲಿ ಇನ್ನು ಅವನ್ಯಾವ ಲೆಕ್ಕ? ಆದರೂ ಕಾಳಿಗ, ನಮ್ಮ ಏನೋ ಜೊತೆ ನನ್ನದು ಕೈ ಜೋಡಿಸೋದು ನನಗೇನು ಸರಿ ಅನ್ನಿಸ್ತಿಲ್ಲ. ನೋಡಿ ದೇಸಾಯಿಯವರೇ, ಸಮಯ ಬಂದರೆ ಕತ್ತೆ ಕಾಲ ಹಿಡಿದಾದರೂ ನಮ್ಮ ಕೆಲಸ ಮಾಡಿಕೊಳ್ಳಬೇಕು. ಸರಿ ಕಾಳಿಗ, ನೀ ಹೇಳೋದಾಗೆ ಮಾಡಿ ನೋಡೋಣ. ಜಾನಿ, ಅರ್ಥ ಹೋಯ್ತದ ನೀ?
ಏನು ದೇಸಾಯಿ ಅವರೇ, ನನ್ನನ್ನೇಕೆ ಕರೆಸಿದ್ದೀರಿ? ಬಾಬೀರೋ, ನಿನ್ನ ಹತ್ರ ಕೆಲಸವಿದೆ. ನಮ್ಮಂತ ಬಡವರ ಹತ್ತಿರ ನಿಮ್ಮ ಕೆಲಸವೇ? ಇನ್ನು ಮೇಲೆ ನೀನು ಬಡವನಲ್ಲ ಬೀರ, ಶ್ರೀಮಂತ. ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ. ಅರ್ಥ ಆಗುವಾಗ ಹೇಳ್ತೀರಿ ಕೇಳ್ಬೀರೋ. ಆ ಬಡವರನ್ನು ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿನಗೆ ಬೇಕಾದಷ್ಟು ಹಣ ಕೊಡುತ್ತೇನೆ. ಯಾವತ್ತಾದ್ರೂ ಸಿಂಹ ನಾಯಿ ಸಾವಾಸ ಮಾಡಿದ್ದೇನ್ರೋ ಪಟ್ಟಿ ಮಕ್ಕಳು. ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇವೆ, ಸುಮ್ಮನೆ ನಮ್ಮೊಡನೆ ಕೈ ಜೋಡಿಸಿ ಬಿಡು. ತೋರ್ಸದಿದ್ದರೆ ಏನು ಮಾಡಿದ್ರು ಹುಚ್ಚು ನಾಯಿಗಳು. ಏನು ಮಾಡುವೆ? ಏ ತಂದೆ ತಾಯಿಗಳ ಗೊತ್ತಿಲ್ಲದ ಪರದೇಶಿ, ಇನ್ನೊಂದು ಏನು ಮಾಡುದಿಲ್ಲ. ಆ ಬಡರಾಮನ ಕುಟುಂಬ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ವಿಷಕಂಠ ದೇಶನೇ ಅಲ್ಲ. ಏ ದೇಸಾಯಿ, ನೀನು ಪರದೇಶಿ ನೋಡಲು ಸ್ವಚ್ಛ ಹಸಿರಿನಿಂದ ಸ್ವಚ್ಛವಾಗಿ ಕಾಣುವ ಕನ್ನಡಾಂಬೆ ನಿಮ್ಮ ತಾಯಿ. ಎಲ್ಲ ನಾಡುಗಳಲ್ಲಿ ಶ್ರೇಷ್ಠವಾದ ನಾಡಾದ ಕನ್ನಡ ನಾಡು ನನ್ನ ತಂದೆ. ಇನ್ನು ಬಾಯಿ ತುಂಬ ಕನ್ನಡ ಭಾಷೆ ಹೊಗಳುವವರೆಲ್ಲ ನನ್ನ ಬಂಧುಗಳು. ಹೀಗಿರುವಾಗ ನಾನೇಕೆ ಪರವಸಾಗಲಿಲ್ಲ? ಸೊಕ್ಕಿನ ಸಿರಿಮಂತ ಕುಂದಿಗೆ. ನೀನು ನಿಜವಾಗಲೂ ಗಂಡಸಿ ಆಗಿದ್ದರೆ ನಮ್ಮಿಂದ ಅವರ ಸಂಸಾರವನ್ನು ಉಳಿಸಿಕೊ ನೋಡೋಣ. ಇದಕ್ಕೆ ಹೊರಟು ಹೋಗು. ಗಂಡು ಮೆಟ್ಟಿದ ನಾನು ಗಂಡುಗಳಿಗಳ ಬೀಡು. ಗಂಡನೆಯ ಗಂಡುಗಳಿಗಳ ಈ ಬೀರು. ನೀವು ಕೂಡ ಗಂಡಸರಿ ಆಗಿದ್ದರೆ ನನ್ನನ್ನು ದಾಟಿ ಅವರದೊಂದು ಕೂದಲು ಕಿತ್ತುಕೊಂಡು ಬನ್ನಿ ನೋಡೋಣ. ಏ ಕಂಡವರು ಕಾಪಾಡಲು ನಿಂತಿರುವ ಅಂಡಿ ಮಗನೇ, ನೀವು ಸಾಕಿ ನಿಂತರ ನಾರಾಯಣ ಸ್ವಾಮಿ, ನೀವು ಸಾಕಿ ನಿಂತರೆ ನಂಜುಂಡ ಸ್ವಾಮಿ. ನಿಮ್ಮ ಎದ ಬಗೆದು ಕಲ್ಲು ಕಿತ್ತಿ ಮಾಲೆ ಹಾಕಲಿದ್ದರೆ ನರಸಿಂಹ ಸ್ವಾಮಿ. ಮೊದಲು ತೊಲಗಿ ಇಲ್ಲಿಂದ. ಮುಂದಿನ ಪ್ರವೇಶ ಕೊಡುವೆ ನಿನಗಟ್ಟಿಗೆ ಇಟ್ಟು. ನಾಚಿಕೆ ಬಿಟ್ಟ ನಾಲ್ಕು ಸಲ ಮಕ್ಕಳೇ, ಸಾಯಿಸೋದಕ್ಕೆ ನೀವು ನಿಂತರೆ ಕಾಪಾಡೋದಕ್ಕೆ ಅಪ್ಪನಿಗೆ ಹುಟ್ಟಿದವನಿರುತ್ತಾರೆ. ಅದು ಯಾವಾಗ ಬರ್ತೀರಿ ಬರೀ ನೋಡೇ ಬಿಡ್ತೀನಿ ನೀಚ ಕುಲದ ಹಂದಿಗಳೇ. ನೋಡೇ ಬಿಡ್ತೀರಿ ನಿಮ್ಮ ಅಟ್ಟಹಾಸವನ್ನು. ನಾನು ಅದಕ್ಕೆ ಹೇಳಿದೆ ಈ ಬಡಾಧಿಕಾರಿ ಸಹವಾಸ ಬ್ಯಾಡಂದು. ಎಲ್ಲಿ ಕೇಳಿದ ನನ್ನ ಮಾತು? ದಯವಿಟ್ಟು ನನ್ನನ್ನು ಕ್ಷಮಿಸಿರಿ ದೇಸಾಯಿಯವರೇ, ಈ ರೀತಿ ಅನುಕೂಲವನ್ನು ನಾನು ಕೇಳಿರಲಿಲ್ಲ. ಈಗ ನೋಡ್ರಿಯಾ, ಬಾಯಿಗೆ ಬಂದಂಗೆ ಹೋದ ಕುಯಿಕಾಯ ಹಾಂಬರ ನಮಗ. ಮುಂದಿನ ಕೆಲಸ ಬಗ್ಗೆ ವಿಚಾರ ಮಾಡೋಣ. ದೇಸಾಯಿಯವರೇ, ನಾನು ಹೋಗಿ ಬರುತ್ತೇನೆ. ಹಾ, ಹೋಗಿ ಬಾ ಕಾಳಿಂಗ. ಈ ನಾಟಕ ಈ ಗಂಡಸರ ಸ್ವಭಾವ ಹೇಗೆ? ಹೆಣ್ಣು ಮಕ್ಕಳ ಕಾಯಿಸೋದಿದ್ರೆ ಒಂಥರ ಸಂತೋಷ ಅಂತ ಕಾಣ್ತಾ ಇದೆ. ಬರ್ಲಿ, ನಾನೇ ಅವನಿಗೆ ಆಟ ಆಡಿಸ್ತೀನಿ.
ಕಾಮಿನಿ, ನನ್ನ ಜೊತೆ ಮಾತನಾಡಲು ಅಡ್ಡಿಯ ಏಕೆ ಕೋಪನ? ಕಾಮಿನಿ, ನಾನು ಇಲ್ಲಿಗೆ ಬರಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಗೊತ್ತಾ? ಸರಿ ಬಿಡು, ನೀನು ಮಾತನಾಡೋದಂದ್ರೆ ನಾನು ಓದ್ತೀನಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ಬೇಗ ಬಾ ಅಂತ ಹೇಳಿದೆ, ಬರ್ಲಿಲ್ವಲ್ಲ, ಕೋಪ ಬಂತು. ಈಗ ನಿಮ್ಮನ್ನು ನೋಡಿದ ಮೇಲೆ ನನ್ನ ಕೋಪ ಎಲ್ಲ ಮಂಜಿನಾಗೆ ಕರಗೋಯ್ತು. ನನ್ನ ಕೋಪ ಕರಗಬೇಕಾದರೆ ನಿನ್ನ ಮಧುರ ಕಂಠದಿಂದ ಒಂದು ಗಾಯನ ಮಾಡಿದರೆ ನನ್ನ ಕೋಪ ಮಂಜಿನಂತೆ ಕರಗುತ್ತದೆ. ಕಾಸಿತ್ತ ಯಾರಿದ್ರಿ ಮನೆಯಲ್ಲಿ? ಯಾರೋ ಹೊಸೊಬ್ಬರು ಬಂದು ಹಾಗೆ ಕಾಣ್ತಿದ್ದಿಲ್ಲ. ನಮ್ಮ ಮಾತನ್ನೇ ಯಾರಮ್ಮ ಅವರು? ಏ ಕುರುಡ, ಯಾಕೆ ಈ ರೀತಿ ಚಿರ್ತಾ ಇದ್ಯಾ? ಮನೆಯಲ್ಲಿ ಇನ್ನು ಯಾರು ಸತ್ತಿಲ್ಲ. ಯಾಕಮ್ಮ ಕಾಮಿನಿ, ನಾನು ಏನು ಕೇಳಿದ್ರೆ ಈ ರೀತಿ ಕಠೋರವಾಗಿ ಮಾತನಾಡ್ತಿದ್ದೆ? ಎಷ್ಟು ಕೋಪ ಹೇಗಿತ್ತಾಳಿ? ನಿನ್ನ ಜೊತೆ ಯಾರೋ ಮಾತನಾಡ್ತಾನೆ ಕೇಳಬೇಕು. ಹೇಳಮ್ಮ, ಯಾರವರು? ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಿದೆ. ಏಯ್, ಏನು ಅದು ನನ್ನ ಮೇಲೆ ನೀನು ಅನುಮಾನ ಪಡ್ತಾ ಇದ್ಯಾ? ಏಯ್, ನನ್ನ ಮೇಲೆ ಅನುಮಾನ ಪಡಲು ನೀನೇ ನನ್ನ ಸ್ವಂತ ಅಣ್ಣನ ಅಥವಾ ನನ್ನ ಪ್ರಿಯಕರ ಅಥವಾ ನನ್ನ ಮಾಡಿಕೊಂಡ ಗಂಡನ? ಹೇಳ. ಓಹೋ, ಈ ಕುರುಡನಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು. ಏ ಪಾಪಿ, ನಿನ್ನ ಕಾಮ ತಿಳಿಸೋಕೆ ಮಗಳಂತರವನ್ನ ಹೆಣ್ತೇ ಬೇಕಿತ್ತ ನಿನಗೆ? ಹೊರಗು ಇಲ್ಲಿಂದ, ನನ್ನ ಕಣ್ಣಿನ ಎದುರಿಗೆ ನಿಲ್ಲಬೇಡ. ಯಾಕೆ ಶ್ರೀಕಾಂತ, ಅವ್ರು ಏನ್ ತಪ್ಪು ಮಾಡಿದಾರೆಂದು ಅವರನ್ನು ಈ ರೀತಿ ನೋಡ್ಕೊತಿರ್ಬೇಕು? ಅತ್ತಿಗೆ, ನೀವು ಸುಮ್ಮಿರಿ. ಅವನು ಏನು ಮಾಡಿದ್ರಂದು ನನ್ನ ಬಾಯಿಂದ ಕೇಳಬೇಡಿ, ಅವನ ಬಾಯಿನಿಂದ ಕೇಳಿ. ಯಾಕೆ ಸ್ವಾಮಿ, ಶ್ರೀಕಾಂತ ಏನೇನೋ ಹೇಳ್ತಿರುವನಲ್ಲ, ಅಂತ ತಪ್ಪು ನೀವೇನ್ ಮಾಡಿದ್ದೀರಾ?
ಏನೆಂದು ಹೇಳಿ ಸೀತಾ, ಏನೆಂದು ಹೇಳಿ? ನನ್ನ ಸ್ಥಿತಿಯನ್ನು ಬೇಡ ಸೀತಾ, ಬೇಡ. ಇಷ್ಟೆಲ್ಲ ಅವಮಾನ ಆದ ಮೇಲೆ ನಾವು ಈ ಮನೆಯಲ್ಲಿ ಇರುವುದು ಬೇಡ. ಎಲ್ಲಿಯಾದರೂ ಭಿಕ್ಷೆ ಬೇಡಿ ಬದುಕೋಣ ಸೀತಾ. ಭವಿಷ್ಯವು ನಿನಗೆ ದಾರಿಯಲ್ಲಿ ಹೇಳಲು ನಡೆ ಸೀತಾ, ನಡೆ. ಮತ್ತೇನ್ ನೋಡ್ತಾ ಇದ್ದೀರಾ? ತೊಲಗಿ. ದೇವ ಮಂದಿರದಲ್ಲಿ ಮನೆಯಲ್ಲಿದ್ದ ಪೀಡೆ ಅಂತ ತೊಲಗಿತಲ್ಲ, ಇನ್ನೂ ಈ ಮನೆಯಲ್ಲಿ ನೀವು ರಾಜ ನಾನು ರಾಣಿ. ನನಗೆ ತುಂಬಾ ತಿರಿ ನೋಯ್ತಾ ಇದೆ. ಬನ್ನಿ, ಕಾಫಿ ಮಾಡ್ಕೊಡ್ತೀನಿ, ಇಬ್ರು ಕೂಡ ಸಂತೋಷ ಕುಡಿಯೋಣ. ಇದ್ಯಾವ ತಪ್ಪಿಗಾಗಿ ನನ್ನ ತಮ್ಮನಿಂದ ಕಾಮಕ ನಂದು ಅಪವಾದ ವಹಿಸಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದೀಯಾ? ನನ್ನ ಶಶಿ ಕಾಮಿನನ್ನು ನನ್ನ ಮಗಳೆಂದು ತಿಳಿದುಕೊಂಡಿರು. ಈ ಮಾವನ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಿದ್ದಳು. ಆ ನನ್ನ ಸೊಸೆ ಎಲ್ಲ ಕಿವಿಯರೆ ಕೇಳಿ ನಾನು ಹೇಗೆ ಬದುಕಲಿ ಸೀತಾ, ಹೇಗೆ ಬದುಕಲಿ? ಸ್ವಾಮಿ, ದುಃಖಿಸಬೇಡಿ ಸ್ವಾಮಿ, ದುಃಖಿಸಬೇಡಿ. ಮೊದಲೇ ನಿಮಗೆ ಆರಾಮಾಗಿಲ್ಲ. ಈ ರೀತಿ ನೀವು ಅಳುವುದು ಸರಿಯಲ್ಲ. ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿ. ಹೇಗೆ ಸಮಾಧಾನ ಮಾಡಿಕೊಳ್ಳಿ ಸೀತಾ? ನಾನು ಮಾಡುವ ಅಪವಾದವನ್ನು ನನ್ನ ತಲೆ ಮೇಲೆ ಹೊತ್ತುಕೊಂಡು ಹೇಗೆ ಸಮಾಧಾನ ಮಾಡಿಕೊಳ್ಳಿ? ನನ್ನ ತಮ್ಮನೊಬ್ಬ ಶತಮೃಗ, ಗಂಡತಿಯ ಗುಲಾಮ. ಅವನ ವಿದ್ಯಾಭ್ಯಾಸಗಾಗಿ ಹಗಲು ದುಡಿದವರು. ಅವನನ್ನು ಓದಿಸಿ ದೊಡ್ಡವನಾಗಿ ಮಾಡಿ ನನ್ನ ತಮ್ಮ ಸರ್ಕಾರಿ ನೌಕರಿಗೆ ಹೋಗಬೇಕೆಂದು ಅವರವರ ಕಾಲ ಬಿದ್ದು ಹಣವನ್ನು ತಂದುಕೊಟ್ಟು ಕಣ್ಣು ಹಾಕಿದ ಕಾಮಕನ್ನು ಇವಾಗ ಹೇಗೆ ಸಮಾನ ಮಾಡಿಕೊಳ್ಳಿ? ಹತ್ತು ಕೂಡ ಇಲ್ಲದೆ ಹೇಗೆ ಜೀವನ ನಡೆಸುವುದು ನನಗೆ ಒಂದು ತಿಳಿದಾಗಿ ಸೀತಾ. ಬನ್ನಿ ಸ್ವಾಮಿ, ನಾವು ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣ. ಇದನ್ನು ಬಿಟ್ಟರೆ ನಮಗೆ ಅನ್ನ ಮಾರ್ಗವಿಲ್ಲ. ಅಯ್ಯೋ ಸ್ವಾಮಿ, ನನಗೆ ಯಾಕೋ ಹೊಟ್ಟೆ ತುಂಬ ಹಸಿತಾ ಇದೆ. ಬನ್ನಿ ಸ್ವಾಮಿ, ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣ. ಬನ್ನಿ. ಅಯ್ಯೋ ದೇವ, ನನ್ನ ಹೆಂಡತ್ತು ಯಾವತ್ತು ಹಸಿವು ಅನ್ನುವಂತೆ ನೋಡಿಕೊಂಡಿದೆ. ಆದರೆ ಇವತ್ತು ಹಸಿವು ಎಂದು ಪ್ರಾರ್ಥಿಸುತ್ತಾರೆ. ಯಾರಾದರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳಿ. ತಂದೆ ತಾಯಿ ಕೂಡ ನೀವು ಭಿಕ್ಷೆ ನೀಡಿದಣ್ಣ.
ಸ್ವಾಮಿ ಬನ್ನಿ ಸ್ವಾಮಿ, ಹೋಗೋಣ ಬನ್ನಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ನಾವು ಅಲ್ಲೇ ಇರೋಣ. ಪ್ರೀತಿ ಮಾಡೋರು ಯಾರು ಗೊತ್ತಿರೋದು ಚಂದ ಕೇಳ್ತಾನೆ ತಿಳಿಸ್ಬೇಕಂದ ಪಕ್ಕ ವಿಚಾರ ಮಾಡ್ರಿ. ಈ ಹುಡುಗಿಯಾರು ಹೆಂಗಾರ ನಿಮ್ಗೆ ಗೊತ್ತದ. ಈಗ ವಿಷಯದ ಕ್ಯಾಸ್ ಇರತ್ತ ಮಾಮಾಸ್ತರ ಎಲ್ಲ ಹೋದ್ಮ್ಯಾಗ ಓ ಕಾಕ ಓ ಅಣ್ಣ ಚಾಲು ಮಾಡ್ತಮ್ಮ. ಹೌದಾ ಸೇಮಂಗ ಕಾಣಕತ್ತಾರಲ್ಲ, ಏನು ನಿನ್ನ ವೇಷ? ಎಸಿ ಎಲ್ಲ ಪಿಸಿ ಎಲ್ಲ ನೀವು ಮದುವೆ ಮಾಡ್ಕೊಂಡು ಬಂದಿರಿ. ಸುಮ್ಮ ಮದುವೆ ಮಾಡ್ಕೊಂಡು ಸುಮ್ಮ ಹೊಂಟು ಹೋಗ್ರಿ ನೀವು ಸಾಕೇರಿಗೆ. ಅಯ್ಯೋ ಮದುವೆ ಮಾಡ್ಕೋಬೇಕಂದ್ರೆ 3 ದಿನ ಉಪವಾಸ ಮಕ್ಕೊಂಡು ಒದ್ದಾಡಿ ಹೊಡಿಸ್ತಾರೆ. ನಾವು ಇದೇ ರಸ್ತದಾಗ ಬಂದದ ಗುಣ ಆತು. ಸ್ವಾಮಿಗಳು ಸಿಕ್ಕರು, ಅವ್ರ ಆಚೆದಾಗ ನಮ್ಮ ಮದುವೆ ಆಗ್ತೈತಿ. ಏ ಮಗನ ಆ ಹಾರ ಹಾಕ್ಬಿಡ್ತೀರ, ಹಾಕೊಂಡು ನಾವೇ ಹಾಕಿ ನೋಡ್ತಾಕಿ. ಆ ಹಾರ ಹಾಕ್ಬಿಡು, ನಾ ಹಾಕ್ತಾನೆ. ಇದು ಹಾರಾಗಿಲ್ಲ. ಅಜ್ಜಾರ ನೀವು ಆರಾಮ ಹಿಂಗ ಪೂಜೆ ಮಾಡ್ಕೊತ ಮಕ್ಕೊಂಡ್ಬಿಡ್ರಿ. ಆ ನನ್ನ ಹಾರ ಶಾಣ ಮಾಡಿ ಶಾಣ ಮಾಡಿ. ಚಂದಾಗಿ ಸಂಸಾರ ಮಾಡ್ಕೊಂಡು ಇದ್ರ ಮುಂದೆ ನಾ ಕೇಳಕ್ಕ ಒಂದು 10 ಡಜನ್ ಹೆಣ್ಮಕ್ಳು ಆಡ್ತೀನಿ. ಕರೆಕ್ಟ್ ಬಿಡ್ರಿ, ನಮ್ಮ ಊರಾಗ ಮದುವೆ ಹಣ ಸಿಗಲ್ಲ. ಯಾವಾಗ ಸಿಗಲ್ಲ. ಅಳಿಮಯ ಅಳಿಮಯ ಮಾವಾರ ಯಪ್ಪ ಮಾಡು. ಮಾಡ್ರಿ, ಜಲ್ದಿ ಮಾಡ್ರಿ. ಯವ್ವ ಮಗಳ ತಮ್ಮ, ನನ್ನ ಮಗಳರ ಏನೋ ಸಣ್ಣದ ನೋಡೆಲ್ಲ ಸಂಭಾಳ್ಸ್ಕೊಂಡು ಹೋಗು. ಸಂಭಾಳ್ಸ್ಕೊಂಡು ಹೋಗು. ಸಂಬಳಸದ್ರಿ ಮನಾರ್ ಸಂಬಳಸ್ಕೊಂಡೇ ನಾಡಿನೋಳು ಹೆಣ್ಣಾಗಿ ಹುಟ್ಟಿದ ಮೇಲೆ ಪಟ್ಟಿ ಸೇವೆ